ಅವಳಿಗೆ ಇನ್ನೊಬ್ಬನ್ ಕೊಟ್ಟು ಮದುವೆ ಮಾಡಿದೆ. ಆದ್ರೆ ವಿಧಿ ಆಟ, ಅಷ್ಟೊತ್ತಾಗಲೇ ಅವನಿಗೆ ಇನ್ನೊಂದು ಮದುವೆ ಆಗ್ಬಿಟ್ಟಿತ್ತು. ಬರೀ ಮದುವೆ ಆದವನಾಗಿದ್ದ ಚಿಂತೆ ಇರಲಿಲ್ಲ, ಆದ್ರೆ ಅವನೊಬ್ಬ ಕೆಟ್ಟ ಮನುಷ್ಯ. ನನ್ನ ತಂಗಿನ ಯಾವಾಗ್ಲೂ ಮತ್ತೊಬ್ಬನ ಪ್ರೀತಿಸ್ತವಳು ಅಂತ ಚುಚ್ಚಿ 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 ಚಿತ್ರ ಹಿಂಸೆ ಕೊಡ್ತಾ ಇದ್ದ. ಒಂದು ಕಡೆ ಪ್ರೀತಿಸ್ತವನಿಂದ ಮೋಸ, ಮತ್ತೊಂದು ಕಡೆ ಮದುವೆ ಆದವನಿಂದ ಕಿರುಕುಳ. ಆ ನೋವನ್ನು ತಡಿಲಾದ್ರೆ ನನ್ನ ತಂಗಿ ಸ್ಟೋವ್ ಬಸ್ ಪಡ್ಕೊಂಡು ಸತ್ತು ಹೋದ್ಲು. ಇಷ್ಟಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಅವನಣ್ಣ. ಅಂಥ ಮನೆಗೆ ಸೊಸೆಯಾಗಿ ಹೋಗ್ಬೇಕಾ? ಒಂದಂತೂ ನಿಜ, ನಿನಗೆ ಮದುವೆ ಆಗದಿದ್ರು ಪರವಾಗಿಲ್ಲ, ಆದ್ರೆ ಅವರ ತಮ್ಮನಿಗೆ ಮಾತ್ರ ನಿನ್ನನ್ನು ಕೊಟ್ಟು ಮದುವೆ ಮಾಡೋದಿಲ್ಲ. ಅರ್ಚಕನ ಕರೆಸು, ಸಿಗೋ ಒಳ್ಳೆ ಮುಹೂರ್ತದಲ್ಲಿ ನಿನಗೂ ಕೀರ್ತಿಗೂ ಮದುವೆ. ಊಟ ಮಾಡಪ್ಪ. ಸುಬ್ಬು, ಆ ಹುಡುಗಿ ಒಳ್ಳೆಯವಳು, ವಿದ್ಯಾವಂತೆ, ಈ ಮನೆಗೆ ತಕ್ಕ ಸೊಸೆ. ಆದ್ರೆ ಅವಳ ತಂದೆ ನಮ್ಮ ಸಂಸಾರ ಯಾವಾಗ ಒಡೆದೋಗುತ್ತೋ ಅಂತ ಕಾಯ್ತಾ ಇದ್ದಾನೆ. ಅಂಥವ್ರ ಮನೆಯಿಂದ ಆ ಹುಡುಗಿ ಈ ಮನೆಗೆ. ಇಲ್ಲಣ್ಣ, ನಾನು ಆ ಹುಡುಗಿನ ಮರ್ತು ಬಿಡ್ತೀನಿ. ಇದೇನಪ್ಪ ಇದು? ಊಟ ಮಾಡದೆ ಯೋಚನೆ ಮಾಡ್ತಾ ಇದ್ಯಾ? ಅಯ್ಯೋ, ಊಟ ಮಾಡ್ದೇನೆ ಕೈ ತೊಳೆದ್ಬಿಟ್ಟಿಲ್ಲಪ್ಪ. ಊಟ ಮಾಡಿಮ್ಮ. ನನಗೇನು ಬೇಡ ಅಮ್ಮ, ಹೀಗೆ ಊಟ ಬಿಟ್ರೆ ನಿಮ್ಮ ಆರೋಗ್ಯ ಕೆಟ್ಟೋಗತ್ತಮ್ಮ. ನನಗೇನಾದ್ರೆ ನಿನಗೇನು? ಆಚೆ ಹೋಗು. ಯಜಮಾನ್ರೆ, ಚಿಕ್ಕಮ್ಮವ್ರನ್ನ ಸಾಕೋದಿಕ್ಕೆ ಎಷ್ಟೆಲ್ಲ ಕಷ್ಟಪಟ್ರಿ. ಇವತ್ತವರು ಊಟ ಬಿಟ್ಟು ಕೂತಿದ್ದಾರೆ. ನಿಮ್ ಮನ್ಸಿಗೆ ನೋವಾಗ್ತಾ ಇಲ್ವಾ? ಕೀರ್ತಿ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹೊರಗಡೆ ಬರ್ತೀಯಾ? ಕೀರ್ತಿ, ಇದೇನಿದು? ಲಗೇಜ್ ಸಮೇತ ಬಂದಿದ್ಯಾ? ನಮ್ಮಪ್ಪ ನನಗೆ ಬೇರೆ ಗಂಡಿನ ಜೊತೆ ಮದುವೆ ನಿಶ್ಚಯ ಮಾಡಿದ್ದಾರೆ. ಅದಕ್ಕೆ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀನಿ. ಬಾ, ನಾವಿಬ್ರು ಎಲ್ಲಾದ್ರೂ ಓಡ್ ಹೋಗ್ಬಿಡೋಣ. ನೋಡ್ ಕೀರ್ತಿ, ಯಾವತ್ತು ನಿಮ್ ಕುಟುಂಬಕ್ಕೆ ನಮ್ಮನ್ನು ಕಂಡ್ರೆ ಆಗಲ್ವೋ, ಆಗ್ಲೇ ನಾನು ಏನ್ ಮರ್ತ್ಬಿಟ್ಟೆ. ನಿಮ್ಮಪ್ಪ ನೋಡಿದ ಹುಡುಗನ ಮದುವೆ ಆಗಿ ಸುಖವಾದ ಬಾಳು. ನೋಡು, ನಾವಿಬ್ರು ಇಲ್ಲಿ ನಿಂತು ಮಾತಾಡ್ತಾ ಇರೋದನ್ನ ನಮ್ಮ ಅಣ್ಣ ಏನಾದ್ರು ನೋಡಿದ್ರೆ ತಪ್ಪು ತಿಳ್ಕೊತಾರೆ. ಅಣ್ಣ ತುಂಬಾ ಅಣ್ಣ 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 ಯಾವಾಗ ನೋಡಿದ್ರು ನಿಮ್ಮ ಅಣ್ಣನ ಜಪನೆ ಮಾಡ್ತೀಯಲ್ಲ. ನಿನಗೆ ನಾನು ಮುಖ್ಯನಾ ಅಥವಾ ನಿಮ್ಮ ಅಣ್ಣ ಮುಖ್ಯನಾ? ನನಗೆ ನಮ್ಮ ಅಣ್ಣನೇ ಮುಖ್ಯ. ಇಲ್ಲಿ ನಿನ್ನೆದೆ ಮುಟ್ಕೊಂಡು ಹೇಳು. ನಿನಗೆ ನನ್ನ ಮರ್ತು ನೆಮ್ಮದಿಯಾಗಿ ಬದುಕೋಕ್ಕಾಗತ್ತಾ? ಅದ್ ನನ್ಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಅಣ್ಣನ ದ್ರೋಹ ಮಾಡಿ ಸತ್ಯವಾಗ್ಲೂ ನನ್ನಿಂದ ಜೀವಂತಕ್ಕೆ ಬದುಕಕ್ಕಾಗಲ್ಲ. ನೋಡ್ಕೀರ್ತಿ, ನನ್ನ ತೀರ್ಮಾನ ನಾನು ಹೇಳ್ಬಿಟ್ಟಿದ್ದೀನಿ. ಇನ್ಮೇಲೆ ನನ್ನ ನೆನೆಸ್ಕೊಂಡು ನಿನ್ ಜೀವನ ನೀನ್ ಹಾಳು ಮಾಡ್ಕೋಬೇಡ.
ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡು. ಮೊದಲಿಂದ ಹೊಟ್ಟೋಗು. ಶಂಕರ, ಇದೇನಯ್ಯ, ಏನೋ ಮಾತಾಡ್ಬೇಕು ಅಂತ ಹೇಳಿ ಕರ್ಕೊಂಬಂದವನು ಏನೋ ಮಾತಾಡ್ದೆ ಸುಮ್ಮನೆ ಕೂತ್ಬಿಟ್ಟಿದ್ಯಾ? ಮನೆ ಸಾರ ಆಸೆ ಪಟ್ಟು ಹುಡುಗಿನೇ ಬಾ ಓಡೋಗೋಣ ಅಂತ ಕರೆದಾಗ ತಪ್ಪು ನಮ್ಮ ಅಣ್ಣನ್ ಬಿಟ್ಟು ನಾ ಬರಲ್ಲ, ಅವರೇ ನನ್ಗೆಲ್ಲ ಅಂತ ನನ್ನ ತಮ್ಮ ಹೇಳಿದ್ನಲ್ಲ. ಅವನಿಗೋಸ್ಕರ ನಾನು ಏನ್ ಮಾಡಿದ್ದೀನಿ ರಮೇಶ? ಇಲ್ಲಿವರೆಗೂ ನಾನು ಕೊಟ್ಟಿದ್ನಲ್ಲ ಅವನಿಗೆ ಇಷ್ಟ ಆಯ್ತು ಅಲ್ವೋ ಅವ್ನು ತಗೊಂಡಿದ್ದಾನೆ. ಆದ್ರೀಗ ಅವನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದಾನೆ. ಅವರಿಬ್ಬರನ್ನ ದೂರ ಮಾಡೋದು ಎಷ್ಟರ ಮಟ್ಟಿಗೆ ನ್ಯಾಯ ರಮೇಶ? ನನ್ನ ತಮ್ಮಂದ್ರ ಸಂತೋಷನೇ ನನ್ನ ಸಂತೋಷ. ಅದಕ್ಕೆ ನಾನೊಂದು ತೀರ್ಮಾನ ಮಾಡಿದ್ದೀನಿ. 5,000 ಕಾಯಿ ಬಂದಿದೆ. ಮತ್ತೆ ನಮ್ಮ ಮಜ್ಜಿಗೆಪುರ ತೆಂಗಿನ ತೋಟದಿಂದ 2,500 ಕಾಯಿ ಕಳಿಸಿದ್ದಾರೆ. ಇನ್ನು ಮೇಳಾಪುರದ ಅಡಿಕೆ ತೋಟ ಇತ್ತಲ್ಲ, ಅದರಲ್ಲಿ 250 ಮೂಟೆ ನಮಗೆ ಅಡಿಕೆ ಬಂದಿದೆ. ಇವನೇ ಕಿಲಿಗೆ ಬರ್ತಾ ಇದ್ದಾನೆ. ಏನಕ್ಕೆ ಬಂದ ಅಂತ ಕೇಳು. ನಾನು ನಿಮ್ಮ ಹತ್ರ ಒಂದು ಸಹಾಯ ಕೇಳೋಕ್ ಬಂದಿದ್ದೀನಿ. ಆವತ್ತು ನಾನು ನಿಮ್ಮ ತಂಗಿನ ಮದುವೆ ಮಾಡ್ಕೊಡಲ್ಲ ಅಂತ ಹೇಳಿದೆ. ಅದಕ್ಕೆ ಕಾರಣ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನಾನು ಮಾಡಿರೋ ತಪ್ಪು ಅಂತ ನಿಮ್ಗನ್ಸಿದ್ರೆ ದಯವಿಟ್ಟು ಆ ಶಿಕ್ಷೆನ ನನ್ನ ತಮ್ಮನ ಕೊಡಬೇಡಿ. ಈಗ ನನ್ನ ತಮ್ಮನಿಗೆ ನಿಮ್ಮ ಮಗಳನ್ನೇ ಕೇಳೋಕ್ ಬಂದಿದ್ದೀನಿ. ದೊಡ್ಡ ಮನಸ್ಸು ಮಾಡಿ ದಯವಿಟ್ಟು ಈ ಮದುವೆಗೆ ಒಪ್ಕೋಬೇಕು. ನಿನ್ ಮುಖ ನೋಡದೆ ಪಾಪ ಅಂತ ಸ್ವಂತ ಊರ್ ಬಿಟ್ಟು ಊರು ಬಂದಿದ್ದೀನಿ. ಈಗ ನಿನ್ ಜೊತೆ ಸಂಬಂಧ ಬೆಳೆಸ್ಬೇಕಾ? ಇಷ್ಟು ವರ್ಷ ನಿನ್ ನೆಲಸೋದ ಮೇಲೆ ಬೀಳ್ಬಾರ್ದು ಅಂತ ದ್ವೇಷದಲ್ಲಿ ಬದುಕ್ತೆ. ಈಗ ಆ ದ್ವೇಷನ ಬಿಟ್ಬಿಡು ಅಂತೀಯ? ಆಯ್ತು, ನಾನು ನನ್ನ ದ್ವೇಷ, ಮಾನ, ಅಂತಸ್ತು ಎಲ್ಲ ಬಿಟ್ಕೊಡ್ತೀನಿ. ಅಷ್ಟೇ ಹಾಕಿ ನನ್ನ ಮಗಳನ್ನ ಕೊಟ್ಟು ಮದುವೆ ಸಹ ಮಾಡ್ತೀನಿ. ಅದಕ್ಕೆ ನೀನೇನ್ ತ್ಯಾಗ ಮಾಡ್ತೀಯ? ಏನ್ ತ್ಯಾಗ ಮಾಡ್ಬೇಕು ಹೇಳಿ? ನಿನ್ನ ಪ್ರಾಣ ಬಿಟ್ಬಿಡು. ಅಷ್ಟೇ ತಾನೆ? ಆಯ್ತು. ಏಯ್, ನೀನು ಪ್ರಾಣ ಬಿಟ್ರೆ ನನಗೇನೋ ಲಾಭ? ನೀನು ಯಾರ ಮೇಲೆ ಪ್ರಾಣ ಇಟ್ಟಿದ್ಯೋ ಅವರನ್ನ ಬಿಟ್ಬಿಡು. ನಿನ್ ತಮ್ಮಂದ್ರ ಮೇಲೆ ನೀನ್ ಪ್ರಾಣ ಇಟ್ಟಿರೋದು. ನಿನ್ ತಮ್ಮಂದ್ರನ್ನೇ ಬಿಟ್ಬಿಡು. ಗೊತ್ತಾಗ್ಲಿಲ್ವಾ? ಅಣ್ಣನ ಸ್ಥಾನನ ಬಿಟ್ಕೊಡ. ಯಾವಾಗ ನಿನ್ ತಮ್ಮ ನನ್ನ ಮಗಳ ಕುತ್ತೆ ತಾಳಿ ಕಟ್ತಾನೋ ಆಗಲೇ ನಿನಗೂ ಅವ್ರಿಗಿರೋ ಸಂಬಂಧಕ್ಕೆ ಎಳ್ಳೋ ನೀರು ಬಿಡ್ಬೇಕು. ಅದಾದ ಮೇಲೆ ಅವ್ರು ಯಾರಿಗೂ ನಿನ್ ಮುಖ ತೋರಿಸಬಾರ್ದು. ಓಡ್ಬಿಟ್ಟು ತೋರ್ಬೇಕು. ಇದಕ್ಕೆಲ್ಲ ನೀನು ಒಪ್ಕೊಂಡ್ರೆ ಈ ಮದುವೆ ಕಾರ್ಯಕ್ಕೆ ನಾನು ಒಪ್ಕೊಳ್ತೀನಿ. ಏನ್ ಹೇಳ್ತೀಯ? ಅಣ್ಣ ಅಣ್ಣ ಅಣ್ಣ, ಯಾವಾಗ ನೋಡಿದ್ರೆ ನಿಮ್ಮ ಅಣ್ಣನ ಜಪನೆ ಮಾಡ್ತೀಯಲ್ಲ? ನಿನಗೆ ನಾನು ಮುಖ್ಯನಾ ಅಥವಾ ನಿಮ್ಮ ಅಣ್ಣ ಮುಖ್ಯನಾ? ನನಗೆ ನಮ್ಮ ಅಣ್ಣನೇ ಮುಖ್ಯ. ಸರಿ, ಹಾಗಂತ ಸತ್ಯ ಮಾಡು. ಏನ್ ಮಾವ, ಈ ದಿನ ನನಗ್ ಮದುವೆ ಮಾಡ್ತೀನಿ ಅಂತ ಹೇಳಿ ಈಗ ಅವನ ಜೊತೆ ಸಂಬಂಧ ಕುದಿಸ್ಬಿಟ್ರಲ್ಲ. ಇಷ್ಟು ವರ್ಷ ತಪಸ್ಸಿಗೆ ಈಗ ಫಲ ಸಿಕ್ಕಿದೆ. ನೀನೇನು ಯೋಚಿಸ್ಬೇಡ. ನಿಂಗೆ ಬೇರೆ ಹೆಣ್ಣು ನೋಡಿ ನಾನು ಮದುವೆ ಮಾಡಿಸ್ತೀನಿ. ಮಾವ, ನೋ ಪ್ರಾಬ್ಲಮ್. ಈ ತರ ಮಾತು ಕೊಟ್ಟು ಬರೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗ್ ಬಂತೋ ಶಂಕರ? ನಿನ್ನ ಕುಟುಂಬ ಒಡಿಬಾರ್ದು ಅಂತ ಆವತ್ತು ನಿನ್ನ ಆಸೆಗಳನ್ನೆಲ್ಲ ತ್ಯಾಗ ಮಾಡಿದೆ. ಆದ್ರೆ ಇವತ್ತು ನಿನ್ ತಮ್ಮನ ಆಸೆಗೋಸ್ಕರ ಅದೇ ಕುಟುಂಬ ಬಿಟ್ಟು ದೂರ ಹೋಗ್ತೀನಿ ಅಂತ ಮಾತು ಕೊಟ್ಟು ಬಂದಿದ್ಯಲ್ಲ, ಇದು ಯಾವ ನ್ಯಾಯ? ಶಂಕರ, ನೀನ್ ಹೂ ಅಂತ ಒಂದ್ ಮಾತು ಹೇಳಿದ್ರೆ ಸಾಕಾಗಿತ್ತು. ಆ ಹುಡುಗಿ ಮನೆ ಬಿಟ್ಟು ಓಡೋಡ್ ಬಂದಿರೋಳು. ಅವ್ರಿಬ್ರಿಗೆ ಎಲ್ಲಾರು ಮದುವೆ ಮಾಡಿ ಮುಗಿಸ್ಬಿಟ್ಟಿದ್ರೆ ಆಗೋಗ್ತಿತ್ತು.
ಇದ್ಯಾವುದನ್ನು ಯೋಚನೆ ಮಾಡದೆ ದುಡುಕಿ ಎಂತ ತಪ್ಪು ಮಾಡ್ಬಿಟ್ಟೆ. ರಮೇಶ, ನನಗ್ ಗೊತ್ತಿಲ್ದೇನೆ ಅವಳ ತಂದೆ ನನ್ನ ತಮ್ಮನ್ ಕರ್ಕೊಂಡೋಗಿ ಮದುವೆ ಮಾಡಿದ್ದಿದ್ರೆ ನನ್ನ ಮನಸ್ಸು ನೋವಾಗ್ತಾ ಇರ್ಲಿಲ್ವೇನೋ? ಹಾಗೇನೆ ಇದು. ಅದು ಅಲ್ಲದೆ ಜನ್ಮ ಕೊಟ್ಟ ತಂದೆ ಬೇರೆ. ನೋಡು, ಅಲ್ಲಿ ನಡೆದಿರೋ ವಿಷಯ ನಮ್ಮಿಬ್ರನ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡ್ತೀಯ? ಸುಬ್ರಹ್ಮಣ್ಯ, ದೇವರಾಜ್ ನಿನ್ ಮದುವೆ ಒಪ್ಕೊಂಡಿದ್ದಾರೆ. ಆದಷ್ಟು ಬೇಗ ಮುಹೂರ್ತ ಇಟ್ಟು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಮುಖ ನೋಡಿ.